ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 30 ವರ್ಷ ವಯಸ್ಸಿನ ಉದ್ಯೋಗಿ ರೇಖಾ ಅವರಿಗೆ ಬೆಳಗ್ಗೆ ಎದ್ದಾಗ ಬಲ ಮತ್ತು ಎಡಗೈ ಬೆರಳುಗಳ ಊತ ಮತ್ತು ಬಿಗಿತದ ಸಮಸ್ಯೆ ಕಾಣಿಸ್ಕೊಳ್ತಿತ್ತು. ಅನೇಕರಿಗೆ ಮುಂಜಾನೆ ಅನ್ನೋದು ಆಹ್ಲಾದಕರವಾಗಿದ್ರೆ ಇವರಿಗೆ ಮಾತ್ರ ದಿನನಿತ್ಯದ ದೈನಂದಿನ ಚಟುವಟಿಕೆಯನ್ನ ಮಾಡೋದಕ್ಕೂ ಕೂಡ ಸಾಧ್ಯವಾಗದೆ ಕತ್ತಲು ಆವರಿಸಿತ್ತು. ಇವರಂತೆಯೇ ಭಾರತದಲ್ಲಿ ಸರಿಸುಮಾರು 1.2 ಕೋಟಿ ಜನ ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಕೀಲುಗಳ ಮೇಲೆ ಪರಿಣಾಮ ಬೀರುವ ಈ ರೋಗವನ್ನು ರುಮಟಾಯ್ಡ್ ಸಂಧಿವಾತ ಅಂತ ಕರೆಯಲಾಗುತ್ತೆ. ಈ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತಂತೆ ಮಾಹಿತಿ ನೀಡೋ ಪ್ರಯತ್ನವೇ ಈ ನಮ್ಮ ವಿಶೇಷ ಕಾರ್ಯಕ್ರಮ. ಈ ರುಮಟಾಯ್ಡ್ ಸಂಧಿವಾತ ವಯಸ್ಸು, ಲಿಂಗ ಯಾವುದನ್ನು ಲೆಕ್ಕಿಸದೆ ಯಾರಿಗೆ ಬೇಕಾದರೂ ಬರಬಹುದು. ಇದು ಸಾಮಾನ್ಯ ನೋವಿಗಿಂತ ಹೆಚ್ಚು ಬಾಧಿಸುತ್ತೆ. ಅಲ್ಲದೆ ದೀರ್ಘಕಾಲದ ಕಾಯಿಲೆಯಾಗಿದ್ದು ಅದು ವ್ಯಕ್ತಿಯ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಇವತ್ತು ಈ ರೋಗ ನಿರ್ವಹಣೆ ಬಗ್ಗೆ ಪ್ರಖ್ಯಾತ ಸಂಧಿವಾತ ಶಸ್ತ್ರಜ್ಞರಾಗಿರುವಂತಹ ಸೂಪರ್ ಸ್ಪೆಷಲಿಸ್ಟ್ಗಳು ನಮಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಮೊದಲಿಗೆ ರುಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಆಪ್ಟಿಮಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ವಿಕ್ರಮ್ ರಾಜ್ ಕೆ ಜೈನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್. ಇನ್ನು ರುಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಮತ್ತು ಕ್ಲಿನಿಕಲ್ ಇಮ್ಯುನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಬಾಫ್ನಾ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಶಾಂತ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಏನು ರುಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು, ಈ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ BG ಧರ್ಮಾನಂದ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ರುಮಟಾಲಜಿಸ್ಟ್ ಕನ್ಸಲ್ಟೆಂಟ್ ಮತ್ತು ಇಮ್ಯುನಾಲಜಿಸ್ಟ್ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ಎಂ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನನ್ನ ಪ್ರಶ್ನೆ ಡಾಕ್ಟರ್ ವಿಕ್ರಮ್ ರಾಜ್ ಕೆ ಜೈನ್ ಅವರಿಗೆ. ಡಾಕ್ಟರ್, ಈ ರುಮಟಾಯ್ಡ್ ಸಂಧಿವಾತ ಅಂತಂದ್ರೇನು, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬಹುದಾ? ರುಮಟಾಯ್ಡ್ ಆರ್ಥರೈಟಿಸ್ ಒಂದು ಸ್ವಯಂ ಪ್ರತಿರಕ್ಷಣಾ ರೋಗ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ನಮ್ಮ ರಕ್ಷಣೆ ವ್ಯವಸ್ಥೆ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಇರ್ತದೆ. ಈ ರಕ್ಷಣೆ ವ್ಯವಸ್ಥೆ ಕೆಲಸ ನಮ್ಮ ದೇಹನು ಆಚೆಗಡೆ ಇನ್ಫೆಕ್ಷನ್ ಇಂದ ಪ್ರೊಟೆಕ್ಟ್ ಮಾಡೋದು. ಕೆಲವು ಸಲ ಈ ರಕ್ಷಣಾ ವ್ಯವಸ್ಥೆ ನಮ್ಮ ದೇಹದ ಮೇಲೆ ದಾಳಿ ಮಾಡುತ್ತದೆ. ಈ ತರ ತೊಂದರೆಯಿಂದ ಬರುವ ಕಾಯಿಲೆಗಳನ್ನು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಸ್ವಯಂ ಪ್ರತಿರಕ್ಷಣಾ ರೋಗಗಳನ್ನು ಹೇಳುತ್ತೀವಿ. ಈ ಸ್ವಯಂ ಪ್ರತಿರಕ್ಷಣಾ ರೋಗಗಳು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಡಿಸೀಸ್ ಇರೋದು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಈ ಕಾಯಿಲೆಯಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಅಥವಾ ರಕ್ಷಣಾ ವ್ಯವಸ್ಥೆ ನಮ್ಮ ಜಾಯಿಂಟ್ಸ್ ಮೇಲೆ, ನಮ್ಮ ಕೀಲುಗಳ ಮೇಲೆ ತೊಂದರೆ ಮಾಡುತ್ತದೆ. ಅದರಿಂದ ಉಂಟಾಗುವ ಸಿಂಪ್ಟಮ್ಸ್ ಅನ್ನ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಅಥವಾ ರುಮಟಾಯ್ಡ್ ಸಂಧಿವಾತ ಅಂತ ಹೆಸರು ಹೇಳಲಾಗಿದೆ. ಇನ್ನು ಡಾಕ್ಟರ್ ವಿಕ್ರಮ್ ರಾಜ್ ಕೆ ಜೈನ್ ಅವರೇ, ಈ ರುಮಟಾಯ್ಡ್ ಸಂಧಿವಾತದ ಲಕ್ಷಣಗಳೇನಾಗಿರುತ್ತೆ? ಯಾವ ರೀತಿ ಲಕ್ಷಣಗಳು ಕಂಡು ಬಂದಾಗ ನಾವು ಇದನ್ನ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಬಹುದು? ಆರ್ಥರೈಟಿಸ್ ಅಲ್ಲಿ ಕೀಲು ನೋವುಗಳು, ಕೀಲು ಊತ ಬರೋದು ಮತ್ತು ಬಿಗಿತ ಬರೋದು. ಬೆಳಿಗ್ಗೆ ಎದ್ದಾಗ ಅರ್ಧ ಗಂಟೆ 1 ಅವರ್ ಗಿಂತ ಕೈ ಕಾಲುಗಳು ಬಿಗಿ ಆಗೋದು ಇದರ ಸಾಮಾನ್ಯವಾಗಿ ಲಕ್ಷಣಗಳು ಕಾಣಿಸ್ಕೊತದೆ. ಈ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಮೇನ್ಲಿ ಕೈ ಕಾಲಿನ ಜಾಯಿಂಟ್ಸ್ ಸಾಮಾನ್ಯವಾಗಿ ಇನ್ವಾಲ್ವ್ ಆಗುತ್ತದೆ. ಅದಲ್ಲದೆ ಬೇರೆ ಜಾಯಿಂಟ್ಸ್ ಅಲ್ಲೂ ಇನ್ವಾಲ್ವ್ಮೆಂಟ್ ಬರಬಹುದು. ಈ ಜಾಯಿಂಟ್ ಪೇನ್ ಅಥವಾ ಆರ್ಥರೈಟಿಸ್ ಅಲ್ಲದೆ ಕೆಲವರಿಗೆ ಚರ್ಮದಲ್ಲಿ ತೊಂದರೆ ಬರಬಹುದು, ಕಣ್ಣುಗಳು ತೊಂದರೆ ಆಗುತ್ತೆ, ಅಥವಾ ನಮ್ಮ ಶ್ವಾಸಕೋಶ ಮೇಲೆ ತೊಂದರೆಗಳು ಆಗ್ಬಹುದು. ಪೇಷಂಟ್ಸ್ಗೆ ನಿಶಕ್ತಿ ಆಗೋದು, ಕೆಲವರಿಗೆ ಜ್ವರ ಬರೋದು ಅಥವಾ ಬಾಯಿ ಒಣಗೋದು, ಕಣ್ಣು ಒಣಗೋದು, ಈ ತರ ಲಕ್ಷಣಗಳನ್ನು ಕಾಣಿಸ್ಕೋಬಹುದು. ಡಾಕ್ಟರ್ ಪ್ರಶಾಂತ್ ಬಾಫ್ನಾ ಅವರೇ, ಈ ರುಮಟಾಯ್ಡ್ ಸಂಧಿವಾತಕ್ಕೆ ಕಾರಣಗಳೇನು? ಯಾವೆಲ್ಲ ಕಾರಣಗಳಿಂದ ಈ ಒಂದು ಸಮಸ್ಯೆ ನಮಗೆ ಬಾಧಿಸುತ್ತೆ? ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಇದೊಂದು ಆಟೋಇಮ್ಯೂನ್ ಡಿಸೀಸ್. ನಿಮ್ನ ರಕ್ತ ನಿರೋಧಕ್ಕೂ ಸಾಮಾನ್ಯವಾಗಿ ಹೊರಗಿನ ಬರು ಕೀಟಾಣುಗಳು ವಿರೋಧ ಇರುತ್ತೆ. ಇಲ್ಲಿ ಇದೇ ರಕ್ತ ನಿರೋಧಕ ಸ್ವಯಂ ನಮ್ಗೆ ಅಟ್ಯಾಕ್ ಮಾಡುತ್ತೆ. ಇದು ಎದಕ್ ನಿಮ್ಗೆ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ರೀಸನ್ಸ್ ಇನ್ನು ಅರ್ಥ ಆಗಿಲ್ಲ. ಇನ್ನು ಅದು ರಿಸರ್ಚ್ ಲೆವೆಲ್ ಇದೆ. ಬಟ್ ನಿಮ್ದು ಏನ್ ಜೆನೆಟಿಕ್ ಕಂಪೋನೆಂಟ್ ಇರುತ್ತಲ್ವಾ, ಯಾವ್ದಾರ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಟ್ರಿಗರ್ ಮಾಡಿ ಆ ಇಮ್ಯೂನಿಟಿ ಸಿಸ್ಟಮ್ ಆಕ್ಟಿವೇಟ್ ಮಾಡಿ ನಿಮ್ಗೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಇದು ಒಂದು ಆಟೋಇಮ್ಯೂನ್ ಡಿಸೀಸ್. ಡಾಕ್ಟರ್ ಪ್ರಶಾಂತ್ ಬಾಫ್ನಾ ಅವರೇ, ರುಮಟಾಯ್ಡ್ ಸಂಧಿವಾತ ಏನೆಲ್ಲ ಅಪಾಯಗಳನ್ನ ತಂದೊಡ್ಬಹುದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗತ್ತೆ ಇದರಿಂದ? ಓಕೆ, ಸೊ ನಾನು ಈಗ ಹೇಳೋ ಪ್ರಕಾರ ನಿಮ್ದು ಒಂದು ಜೆನೆಟಿಕ್ ಕಂಪೋನೆಂಟ್ ಇರುತ್ತೆ ವಿಚ್ ಇಸ್ ಅಟ್ ರಿಸ್ಕ್ ಟು ಡೆವಲಪ್ ಅ ರುಮಟಾಯ್ಡ್ ಆರ್ಥರೈಟಿಸ್. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ವಿಚ್ ಆಕ್ಟಿವೇಟ್ ದಿಸ್ ಜೆನೆಟಿಕ್ ಕಂಪೋನೆಂಟ್, ಪಾಸಿಬಲ್ ಮೋಸ್ಟ್ ಕಾಮನ್ ರೀಸನ್ ಏನ್ ಹೇಳ್ತಾ ಇದೆ ಅಂದ್ರೆ COVID-19 ಈಗ ನೀವು ನೋಡ್ತಾ ಇರೋದು, ಮುಂಚೆ ಚಿಕನ್ ಗುನ್ಯಾ, ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಬಂದ್ರೆ ಅದನ್ನ ನಮ್ಮ ಇಮ್ಯುನಿಟಿ ಮಾಡ್ಯುಲೇಟ್ ಮಾಡಿ ಇದನ್ನು ಆಟೋ ಇಮ್ಯುನಿಟಿ ಮಾಡಬಹುದು. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಏಜ್.
ಐಡಿಯಲಿ ಈ ರುಮೆಟಾಯ್ಡ್ ಆರ್ಥರೈಟಿಸ್ ಯಾವ ಏಜ್ ನಲ್ಲಿ ಬರ್ಬೋದು, ಬಟ್ ಮೋಸ್ಟ್ ಕಾಮನ್ ಇನ್ ದಿ ಮಿಡಲ್ ಏಜ್ ಅಂಡ್ ಪೋಸ್ಟ್ ಮೊನೋಪಾಸಲ್ ವುಮೆನ್ಸ್ ಬರುತ್ತೆ. ಅಂಡ್ ಮೋರ್ ಕಾಮನ್ ಇನ್ ಫಿಮೇಲ್ಸ್. ದ ಫಿಮೇಲ್ಸ್ ಯಾಕೆ ಕಾಮನ್ ಅಂದ್ರೆ ಅದು ಹಾರ್ಮೋನಲ್ ಚೇಂಜಸ್, ಬೇಸಿಕ್ಲಿ ದಿ ಈಸ್ಟ್ರೋಜನ್ ಒನ್ ಆಫ್ ದಿ ಫ್ಯಾಕ್ಟರ್ ಆರ್ಥರೈಟಿಸ್ ಫ್ಲೇರ್ ಮಾಡ್ಬೋದಂತ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ದ ಸ್ಮೋಕಿಂಗ್. ನೀವು ಎಷ್ಟು ಸ್ಮೋಕ್ ಮಾಡ್ತೀರಾ ಅಥವಾ ಎಷ್ಟು ದಿವಸ ಸ್ಮೋಕ್ ಮಾಡಿದ್ರಾ ಅದ್ರ ಮೇಲೆ ನಿಮ್ದು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ಬಿಡುತ್ತೆ. ಇಫ್ ಯು ನೀವು ಸ್ಮೋಕಿಂಗ್ ಕಂಟಿನ್ಯೂಸ್ ಇದ್ರೆ ನಿಮ್ ಆಕ್ಟಿವ್ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ, ಮೆಡಿಸಿನ್ಸ್ ಕೆಲಸ ಆಗಲ್ಲ. ಪ್ಲಸ್ ರುಮೆಟಾಯ್ಡ್ ಆರ್ಥರೈಟಿಸ್ ಲಂಗ್ ಇನ್ವಾಲ್ವ್ಮೆಂಟ್ ಆಗತ್ತೆ. ಸ್ಮೋಕಿಂಗ್ ಪೇಷಂಟ್ ಇದ್ದವರು ಲಂಗ್ ಇನ್ವಾಲ್ವ್ಮೆಂಟ್ ವೆರಿ ಫ್ರೀಕ್ವೆಂಟ್ ಆಗ್ಬೋದು. ಪ್ಲಸ್ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಂದ್ರೆ ಎಕ್ಸೆಸಿವ್ ವೇಟ್. ಸೊ ಓವರ್ ವೇಟ್ ಪೇಷಂಟಿಗೆ ದ ರಿಸ್ಕ್ ಆಫ್ ಹ್ಯಾವಿಂಗ್ ರುಮೆಟಾಯ್ಡ್ ಆರ್ಥರೈಟಿಸ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನು ಡಾಕ್ಟರ್ ವಿಕ್ರಮ್ ರಾಜ್ ಕೆ ಜೈನ್ ಅವರೇ, ಈ ರುಮಟಾಯ್ಡ್ ಸಂಧಿವಾತವನ್ನ ನಾವು ಹೇಗೆ ನಿಭಾಯಿಸಬಹುದು, ಯಾವ ರೀತಿ ಮ್ಯಾನೇಜ್ ಮಾಡಬಹುದು? ರುಮಟಾಯ್ಡ್ ಆರ್ಥರೈಟಿಸ್ ಡಯಾಗ್ನೋಸಿಸ್ ಸಂಧಿವಾತ ತಜ್ಞರು ಅಥವಾ ರುಮಟಾಲಜಿಸ್ಟ್ ಯೂಶಲಿ ಸಾಮಾನ್ಯವಾಗಿ ನಿಮ್ಮ ಸಿಂಪ್ಟಮ್ಸ್ ಅಥವಾ ನಿಮ್ಮ ಗುಣಲಕ್ಷಣಗಳನ್ನು ನೋಡ್ಬಿಟ್ಟು ಅದನ್ನ ಪರಿಶೀಲಿಸಿ ಕೆಲವು ಸಿಂಪಲ್ ಅಥವಾ ಸಾಮಾನ್ಯ ಟೆಸ್ಟ್ಗಳು ಮಾಡಿಸ್ತಾರೆ. ಈ ಸಾಮಾನ್ಯ ಟೆಸ್ಟ್ ಅಲ್ಲದೆ ಕೆಲವು ಸ್ಪೆಷಲ್ ಟೆಸ್ಟ್ ಅಥವಾ ಆಟೋ ಆಂಟಿಬಾಡೀಸ್ ಅಥವಾ ಸ್ವಯಂ ಪ್ರತಿರೋಧಕ ಕಣಗಳನ್ನು ಟೆಸ್ಟ್ಗಳನ್ನು ಅಡ್ವೈಸ್ ಮಾಡ್ತಾರೆ. ಈ ಟೆಸ್ಟ್ಗಳಲ್ಲಿ ರುಮಟಾಯ್ಡ್ ಫ್ಯಾಕ್ಟರ್ ಅಥವಾ ಆಂಟಿ ಸಿಸಿಪಿ ಅಂತ ಟೆಸ್ಟ್ಗಳು ಸಾಮಾನ್ಯವಾಗಿ ನಾವು ಟೆಸ್ಟ್ ಮಾಡಿಸ್ತೀವಿ. ಈ ಗುಣಲಕ್ಷಣಗಳು ಮತ್ತೆ ನಿಮ್ಮ ಟೆಸ್ಟ್ ರಿಸಲ್ಟ್ಸ್ ಫಲಿತಾಂಶಗಳನ್ನು ಎಲ್ಲ ಕೂಡಿ ಅದನ್ನ ನಿರೀಕ್ಷಿಸಿ ರುಮಟಾಯ್ಡ್ ಆರ್ಥರೈಟಿಸ್ ಡಯಾಗ್ನೋಸಿಸ್ ಮಾಡೋದು. ಇನ್ನು ಡಾಕ್ಟರ್ ವಿಕ್ರಮ್ ರಾಜ್ ಕೆ ಜೈನ್ ಅವರೇ, ಈ ರುಮಟಾಯ್ಡ್ ಸಂಧಿವಾತಕ್ಕೆ ಯಾವ ರೀತಿ ಚಿಕಿತ್ಸೆಗಳು ಲಭ್ಯ ಇದೆ ಈಗ? ರುಮಟಾಯ್ಡ್ ಆರ್ಥರೈಟಿಸ್ ಒಂದು ದೀರ್ಘಕಾಲದ ರೋಗ. ಇದನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡೋ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಬಟ್ ಅದನ್ನ ಸಿಂಪ್ಟಮ್ಸ್ ಎಲ್ಲ ಚೆನ್ನಾಗಿ ಕಮ್ಮಿ ಮಾಡಬಹುದು, ಸಾಮಾನ್ಯ ಜೀವನ ನಡೆಸಬಹುದು. ಅದರಲ್ಲಿ ಕೆಲವು ಸ್ಪೆಷಲ್ ಮೆಡಿಸಿನ್ಸ್ ಅಥವಾ ಡಿಮಾರ್ಟ್ಸ್ ಅಂತ ಹೇಳ್ತೀವಿ, ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರುಮ್ಯಾಟಿಕ್ ಡ್ರಗ್ಸ್ ಅಂತ ಸಾಮಾನ್ಯವಾಗಿ ಯೂಸ್ ಮಾಡೋದು. ಇದರಲ್ಲಿ ಮೆಥೋಟ್ರೆಕ್ಸೇಟ್, ಲೆಫ್ಲುನಮೈಡ್, ಸಲ್ಫಾಸಲಜಿನ್ ಇಂಥಗಳು ಮೆಡಿಸಿನ್ಸ್ ಯೂಸ್ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ. ಇದರಲ್ಲಿ ಕಮ್ಮಿ ಆಗದೆ ಇದ್ದಾಗ ಅಥವಾ ಇದನ್ನ ಪೇಷಂಟ್ಸ್ ಕೆಲವರು ಟಾಲರೇಟ್ ಮಾಡದೇ ಇದ್ದಾಗ ಕೆಲವು ಸ್ಪೆಷಲ್ ಅದಕ್ಕಿಂತ ಹೈಯರ್ ಮೆಡಿಸಿನ್ಸ್, ಕೆಲವು ಬಯೋಲಾಜಿಕ್ಸ್ ಅಂತ ಅಥವಾ ಸ್ಮಾಲ್ ಮಾಲಿಕ್ಯೂಲ್ಸ್ ಅಂತ ಯೂಸ್ ಮಾಡೋದು. ಈ ಕಾಂಬಿನೇಷನ್ ಮಾತ್ರೆಗಳಲ್ಲಿ ಮೆಜಾರಿಟಿ ಪೇಷಂಟ್ಸ್ ನ ಚೆನ್ನಾಗಿ ಅವರ ಗುಣಲಕ್ಷಣಗಳು ಕಮ್ಮಿ ಆಗುತ್ತೆ. ಬಟ್ ಈ ಕಾಯಿಲೆ ದೀರ್ಘಕಾಲೀನ ರೋಗ, ಅದನ್ನ ಲಾಂಗ್ ಟರ್ಮ್ ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಪೇಷಂಟ್ಸ್ ಅವರು ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. ರೆಗ್ಯುಲರ್ ನಾವು ಹೇಳ್ದಂಗೆ ರಕ್ತ ಪರೀಕ್ಷೆ ಮಾಡ್ಬಿಟ್ಟು ನಮ್ಮ ಹತ್ರ ಬಂದು ತೋರಿಸ್ಬೇಕು. ಈ ತರ ಮಾಡ್ದಾಗ್ಲೇನೆ ಇದನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡಬಹುದು, ನೀವು ಸಾಮಾನ್ಯ ಜೀವನನು ನಡೆಸಬಹುದು. ಡಾಕ್ಟರ್ ಪ್ರಶಾಂತ್ ಅವರೇ, ರುಮಟಾಯ್ಡ್ ಸಂಧಿವಾತ ನಿರ್ವಹಣೆಗೆ ಜೀವನ ಶೈಲಿಯನ್ನ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ? ಸೊ ಇಂಥ ರುಮೆಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ ನಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಮುಖ್ಯ. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸಸೈಸ್. ಏನಾಗತ್ತಂದ್ರೆ ಬಹಳ ಪೇಷಂಟಿನಲ್ಲಿ ಪೇನ್, ಸ್ವೆಲ್ಲಿಂಗ್ ಇರುತ್ತೆ. ಸೊ ಬಹಳ ಪೇಷಂಟ್ ಕ್ವಶನ್ಸ್ ಇರುತ್ತೆ, ಏನು ಎಕ್ಸಸೈಸ್ ಮಾಡಬೇಕು ಬೇಡ. ಆಕ್ಟಿವ್ ಡಿಸೀಸ್ ಇದ್ರೆ ನಿಮ್ಮ ರುಮೆಟಾಲಜಿಸ್ಟ್ ಬೆಟ್ಟಾಗಿ ಅದು ಇನ್ಫ್ಲಮೇಷನ್, ನೋವು ಕಡಿಮೆ ಮಾಡ್ತಾರೆ. ಅದಾದ್ಮೇಲೆ ನಿಮ್ ಜಾಯಿಂಟ್ ಮೊಬಿಲಿಟಿ ಇರಬೇಕು. ಎಕ್ಸಸೈಸ್ ಮಾಡಿದಾಗ ನಿಮ್ಗೆ ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗತ್ತೆ. ಜಾಯಿಂಟ್ ಆಜು ಬಾಜು ಇರೋದು ಲಿಗಾಮೆಂಟ್ಸ್, ಟೆಂಡನ್ಸ್ ಅದೂನು ಫ್ಲೆಕ್ಸಿಬಲ್ ಆಗತ್ತೆ, ರಿಲೀಸ್ ಆಗತ್ತೆ. ಅದಕ್ಕೆ ಮೇಲೆ ಡ್ಯಾಮೇಜ್ ಕಡಿಮೆ ಆಗತ್ತೆ. ಸೊ ಅದಕ್ಕಾಗಿ ಏನಾಗುತ್ತೆ, ನಿಮ್ ಮಸಲ್ ಇಂಬ್ಯಾಲೆನ್ಸ್ ಆಗಲ್ಲ. ಸೊ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗತ್ತೆ. ಸೊ ಎಕ್ಸಸೈಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಫ್ಯಾಕ್ಟರ್. ಸೆಕೆಂಡ್ ಏನಂದ್ರೆ, ನಾ ಹೇಳೋ ಪ್ರಕಾರ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಆರ್ ದಿ ಮೇಜರ್ ಫ್ಯಾಕ್ಟರ್ ಫಾರ್ ದಿ ವರ್ಸನಿಂಗ್ ಆಫ್ ದಿ ರುಮೆಟಾಯ್ಡ್. ಇನ್ನೊಂದು ಸಿವಿಯಾರಿಟಿ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಸ್ಮೋಕಿಂಗ್ ಅನ್ನು ಬಿಡಬೇಕು. ಥರ್ಡ್, ಆಲ್ಕೋಹಾಲ್ ಬಿಡಬೇಕು. ಫೋರ್ತ್, ಡೈಟ್ ರಿಚ್ ಇನ್ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಹೇಳ್ತಾರೆ. ಸೊ ದೀಸ್ ಹೆಲ್ಪ್ಸ್ ಇನ್ ಅರೌಂಡ್ 10 to 15% ಆಫ್ ಪೇಷಂಟ್ ನಲ್ಲಿ ಹೆಲ್ಪ್ ಆಗುತ್ತೆ. ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಎಲ್ಲಿ ಕಾಣಬಹುದು? ಒಂದು ಫ್ಲಾಕ್ಸ್ ಸೀಡ್ಸು, ಸೋಯಾ, ನಟ್ಸು, ನಮ್ ತರಕಾರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆಮೇಲೆ ಫಿಶ್ ಆಯಿಲ್ ನಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಜಾಸ್ತಿ ಇರ್ಬೋದು. ಸೊ ಅಂತವು ಡೈಟ್ಸ್ ತಗೊಂಡ್ರೆ ನಿಮ್ದು ಆರ್ಥರೈಟಿಸ್ ಅನ್ನು ಸ್ವಲ್ಪ ಈಸ್ ಮಾಡಬಹುದು. ಡಾಕ್ಟರ್ ಪ್ರಶಾಂತ್ ಬಾಫ್ನ ಅವರೇ, ರುಮಟಾಯ್ಡ್ ಸಂಧಿವಾತದ ತೊಡಕುಗಳು ಯಾವ್ಯಾವು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗತ್ತೆ? ರುಮೆಟಾಯ್ಡ್ ಆರ್ಥರೈಟಿಸ್ ನಾವು ಆದಷ್ಟು ಲಘು ಟ್ರೀಟ್ ಮಾಡ್ಬೇಕು. ಯಾಕಂದ್ರೆ
ಸ್ಟಡೀಸ್ ಏನ್ ಹೇಳ್ತವೆ ಅಂದ್ರೆ ಆಸ್ ಅರ್ಲಿ as 3 months or less than 6 months ಜಾಯಿಂಟ್ ಅನ್ನು ಡ್ಯಾಮೇಜ್ ಮಾಡಬಹುದು. ಸೊ ಒಂದು ಬೋನ್ ಲಾಸ್, ಸೆಕೆಂಡ್ ಜಾಯಿಂಟ್ ಡ್ಯಾಮೇಜ್, ಥರ್ಡ್ ಮೇಜರ್ ಇಂಟರ್ನಲ್ ಆರ್ಗನ್ಸ್ ಇನ್ವಾಲ್ವ್ಮೆಂಟ್, ಮೂರನೇದು ನಾಲ್ಕನೇದು ದ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಆರ್ಥರೈಟಿಸ್ ಇದ್ದವ್ರ ಪೇಷಂಟಿಗೆ ಹೋಲ್ ಡೇ ಅಷ್ಟು ಪೇನ್ ಇರಲ್ಲ, ರಾತ್ರಿ ಮಲ್ಕೊಂಡಾಗ ಬಹಳ ಪೇನ್ ಇರುತ್ತೆ. ಸೊ ನಿದ್ದಿ ಕೆಟ್ಟಾಗತ್ತೆ. ಸೊ ನಿದ್ದಿ ಕೆಟ್ಟಾದ್ರೆ ರಿಪೀಟೆಡ್ಲಿ ನಿದ್ದೆ ಕೆಟ್ಟಾದ್ರೆ ಮಾನಸಿಕತನ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಸೆಕೆಂಡರಿ ಕಾಸ್ ಆಫ್ ಡಿಪ್ರೆಷನ್. ಸೊ ರುಮೆಟಾಯ್ಡ್ ಆರ್ಥರೈಟಿಸ್ ಇನ್ನು ಫೈನಲಿ ಆದಷ್ಟು ಲಘು ಟ್ರೀಟ್ ಮಾಡಿದ್ರೆ ಈ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡಬಹುದು. ಯಾಕಂದ್ರೆ ಈ ಕಾಂಪ್ಲಿಕೇಶನ್ಸ್ ಇವೆಲ್ಲ ಇರ್ರಿವರ್ಸಿಬಲ್. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ರುಮಟಾಯ್ಡ್ ಸಂಧಿವಾತ ಮತ್ತು ಅಸ್ಥಿ ಸಂಧಿವಾತದ ನಡುವಿನ ವ್ಯತ್ಯಾಸ ಏನು? ಏನ್ ಡಿಫ್ರೆನ್ಸ್ ಇವೆರಡಕ್ಕೂ? ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಕನ್ನಡದಲ್ಲಿ ಸಂಧಿವಾತ ಅಂತ, ಸೊ ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಅಸ್ಥಿವಾತ ಅಂತ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಬಾಡಿಲಿ ಯಾವುದೇ ಕೀಲುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಆಸ್ಟಿಯೋಆರ್ಥರೈಟಿಸ್ ಆಗಿರೋದು ಮೋಸ್ಟ್ ಕಾಮನ್ಲಿ ಮಂಡಿಲಿ ಮತ್ತೆ ಕೈ ಬೆರಳಲ್ಲಿ ಕಾಣಿಸ್ಕೊಳ್ಳುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಸಾಮಾನ್ಯವಾಗಿ ಯಂಗರ್ ಏಜ್ ಗ್ರೂಪ್, 20ರಿಂದ 40 ವಯಸ್ಸು ಮತ್ತೆ 50ರಿಂದ 60 ವಯಸ್ಸು ಎರಡರಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಆಸ್ಟಿಯೋಆರ್ಥರೈಟಿಸ್ ಯೂಶಲಿ 50ರಿಂದ ಹೆಚ್ಚಿನ ವಯಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಜಾಯಿಂಟ್ ಅಲ್ಲದೆ ಬೇರೆ ಭಾಗ ಕೂಡ ಅಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಲಂಗ್ಸ್ ಕೂಡ, ಶ್ವಾಸಕೋಶ ಕೂಡ ಎಫೆಕ್ಟ್ ಆಗುತ್ತೆ, ನರ ಮಂಡಲ ಕೂಡ ಎಫೆಕ್ಟ್ ಆಗುತ್ತೆ. ಬಟ್ ಆಸ್ಟಿಯೋಆರ್ಥರೈಟಿಸ್ ಆ ತರ ಅಲ್ಲ. ಆಸ್ಟಿಯೋಆರ್ಥರೈಟಿಸ್ ಬರೀ ಜಾಯಿಂಟ್ ಮಾತ್ರ ಎಫೆಕ್ಟ್ ಆಗುತ್ತೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಟ್ರೀಟ್ಮೆಂಟ್ ಯೂಶಲಿ ನಾವು ಸ್ಟಿರಾಯ್ಡ್ಸ್ ಮತ್ತೆ ಬಯೋಲಾಜಿಕಲ್ ಮತ್ತೆ ಸಿಂಥೆಟಿಕ್ ಡಿಮಾರ್ಸ್ ಅಂತ ಕೊಡ್ತೀವಿ. ಬಟ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಮೇಜರ್ ಆದ ಟ್ರೀಟ್ಮೆಂಟ್ ಇರೋದಿಲ್ಲ ಕಂಪೇರ್ ಟು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೇನ್ಲಿ ಪೇನ್ ಕಿಲ್ಲರ್ಸ್ ಅಂಡ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ರೆಗ್ಯುಲರ್ ಎಕ್ಸರ್ಸೈಸ್ ಅಂಡ್ ವೇಟ್ ರಿಡಕ್ಷನ್. ಸೊ ಇವಿಷ್ಟು ಆಸ್ಟಿಯೋಆರ್ಥರೈಟಿಸ್ಗೆ ಬೇಕಾದಂತ ಟ್ರೀಟ್ಮೆಂಟ್ಗಳು. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಬಂದ್ರೆ ನೀವು ಯೂಶಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಬಟ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ತಗೊಬಹುದು. ಬಟ್ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಲಾಂಗ್ ಟರ್ಮ್ ಇರಲ್ಲ. ಅಂಡ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಕ್ಯಾನ್ ಗೋ ಫಾರ್ knee transplant, unlike in rheumatoid arthritis where we can't replace every joint. But in case of the rheumatoid arthritis, they have arthritis of the knee, which is called secondary osteoarthritis. There you can go for a knee transplantation. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ರುಮಟಾಯ್ಡ್ ಸಂಧಿವಾತ ಮತ್ತು ಗೌಟ್ ಇದೆರಡರ ನಡುವಿನ ವ್ಯತ್ಯಾಸ ಏನು? ನಾನು ಹೇಳಿದ ರುಮಟಾಯ್ಡ್ ಆರ್ಥರೈಟಿಸ್ ಯೂಶಲಿ 20ರಿಂದ 40 ಮತ್ತೆ 50ರಿಂದ 60 ಏಜ್ ಗ್ರೂಪ್ ಆಗಿ ಕಾಣಿಸುತ್ತೆ. ಹೆಣ್ಮಕ್ಳಲ್ಲೂ ಕಾಣಿಸುತ್ತೆ, ಗಂಡ್ಮಕ್ಳಲ್ಲೂ ಕಾಣಿಸುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ಫಿಮೇಲ್ಸ್ ಅಲ್ಲಿ ಇರುತ್ತೆ. ಮತ್ತೆ ಎಲ್ಲಾ ದೇಹದ ಆಲ್ಮೋಸ್ಟ್ ಸಣ್ಣ ಮತ್ತೆ ದೊಡ್ಡ ಜಾಯಿಂಟ್ಗಳು ಎಲ್ಲ ಕೂಡ ಅಫೆಕ್ಟ್ ಮಾಡುತ್ತೆ. ಗೌಟ್ ಏನ್ ಸ್ಪೆಷಾಲಿಟಿ ಅಂದ್ರೆ ಹೆಣ್ಮಕ್ಳಲ್ಲಿ ಯೂಶಲಿ ಮೆನೋಪಾಸ್ ಅಂದ್ರೆ ಮುಟ್ಟು ನಿಲ್ಲಗಂಟ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈಸ್ಟ್ರೋಜನ್ ಅಂತ ಏನ್ ಹಾರ್ಮೋನ್ ಇರುತ್ತೋ ಆ ಹಾರ್ಮೋನು ಯೂರಿಕ್ ಆಸಿಡ್ ನಮ್ಮ ಬಾಡಿಯಿಂದ ಹೊರಗೆ ಆಗುತ್ತೆ. ಗೌಟ್ ಯಾಕೆ ಕಾರಣದಿಂದ ಬರುತ್ತೆ ಅಂದ್ರೆ ಬಾಡಿಲಿ ಯೂರಿಕ್ ಆಸಿಡ್ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಗೌಟ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಉತ್ಪತ್ತಿಯಾದ ಯೂರಿಕ್ ಆಸಿಡ್ ಯೂಶಲಿ ಹೆಬ್ಬೆರಳು ಮತ್ತೆ ಮಂಡಿ ಆ ಜಾಗಗಳಲ್ಲಿ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ನಾವೇನ್ ಹೇಳ್ತೀವೋ ಆ ಜಾಗಗಳಲ್ಲಿ ಅದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಸೊ ಅದ್ರಲ್ಲಿ ಪೇನ್ ಬರುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಮತ್ತೆ ಆ ಜಾಗ ಕೆಂಪಾಗುತ್ತೆ. ಬಟ್ ಈ ವಿಶೇಷತೆ ಏನಂದ್ರೆ ಗೌಟ್ ಅಲ್ಲಿ ಏನು ಪೇನ್ ಸ್ವೆಲ್ಲಿಂಗ್ ಎಲ್ಲ ಬರುತ್ತೆ ಅದು ಯೂಶಲಿ 48 hours ಅಲ್ಲಿ ಅಥವಾ 72 hours ತಂತಾನೆ ಕಡಿಮೆ ಆಗುತ್ತೆ. ಬಟ್ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಆ ತರ ಅಲ್ಲ. ರುಮಟಾಯ್ಡ್ ಆರ್ಥರೈಟಿಸ್ ಒಂದ್ಸಲಿ ಜಾಯಿಂಟ್ ಪೇನ್ ಬಂದ್ರೆ ಅದು ಯೂಶಲಿ ಪ್ರೋಗ್ರೆಸಿವ್ ಆಗ್ತಾ ಹೋಗ್ತಾ ಇರ್ತೈತೆ. ಆಮೇಲೆ ಗೌಟ್ ಅಲ್ಲಿ ಯೂಶಲಿ ಯೂರಿಕ್ ಆಸಿಡ್ ಜಾಯಿಂಟ್ ಅಲ್ಲಿ ಅಲ್ದೇನೆ ಕಿಡ್ನಿ ಕೂಡ ಡೆಪಾಸಿಷನ್ ಆಗಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಹೈಪರ್ ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಗೌಟ್ ಕಾಣಿಸ್ಕೊಳ್ಳೋದು ಮೇಲ್ಸ್ ಅಲ್ಲಿ. ಸೊ ಯೂಶಲಿ 20 to 40 years ಅಥವಾ ಓಲ್ಡರ್ ಏಜ್ ಗ್ರೂಪ್ ಅಲ್ಲಿ. ಅಂಡ್ ಒಂದು ಇಂಪಾರ್ಟೆಂಟ್ ಡಯಟರಿ ಡಿಫ್ರೆನ್ಸ್ ಏನು ಅಂದ್ರೆ ಯೂರಿಕ್ ಆಸಿಡ್ ಇದು ಆಲ್ಕೋಹಾಲ್ ಇಂದ ಪ್ಲಸ್ ನಾನ್ ವೆಜ್ ಡಯಟ್ ಅದರಿಂದ ಯೂಶಲಿ ಜಾಸ್ತಿ ಆಗುತ್ತೆ. ಬಟ್ ರುಮಟಾಯ್ಡ್ ಆರ್ಥರೈಟಿಸ್ ಆ ಥರ ಡಯಟರಿ ಕನೆಕ್ಷನ್ ಇದುವರೆಗೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ನೀವು ಗೌಟ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಡಯಟ್ ಕಂಟ್ರೋಲ್ ಮಾಡಿದ್ರೆ ಸಾಕು, ಅಲಾಂಗ್ ವಿತ್ weight loss. So that is very important for gout. But in rheumatoid arthritis, along with weight control, we should rely on medication as well. ಈಗ ಡಾಕ್ಟರ್, ಎಷ್ಟೋ ಜನ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಮತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಹ್ಯಾಬಿಟ್ಸ್ಗಳಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅಂಥವ್ರು ಅದನ್ನೆಲ್ಲ ಸ್ಟಾಪ್ ಮಾಡಬೇಕಾ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ? Definitely will say you should avoid alcohol, because taking alcohol is in general is not a good for health. Even though few people say like 2 drinks per day is a good
ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ರುಮಟಾ ಆರ್ಥರೈಟಿಸ್ಗೂ ಮತ್ತೆ ಆಲ್ಕೋಲ್ಗೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಎಷ್ಟೊಂದು ಸ್ಟಡೀಸ್ ಎಲ್ಲ ಹೇಳುತ್ತೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಂತ. ಬಟ್ ಒಂದೇನು ಅಂದ್ರೆ ರುಮಟಾ ಆರ್ಥರೈಟಿಸ್ ಇರೋರಿಗೆ ನಾವು ಅದರ ಮೆಡಿಕೇಶನ್ ಮಾತ್ರೆಗಳು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಮೆಥೋಟ್ರೆಕ್ಸೇಟ್ ಅನ್ನ ಕೊಡ್ತೀವಿ, ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಲಿವರ್ ಮೇಲೆ ಅದ್ರ ಎಫೆಕ್ಟ್ ಇರುತ್ತೆ. ಸೊ ನಾವು ಈ ಆಲ್ಕೋಹಾಲ್ ತಗೊಂಡ್ರೆ ಅದು ಕೂಡ ಲಿವರ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಅದ್ರ ಎರಡು ಅಡಿಟಿವ್ ಎಫೆಕ್ಟ್, ಅಂದ್ರೆ ಈ ಮಾತ್ರೆಯಿಂದನೂ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಈ ಆಲ್ಕೋಹಾಲ್ ಇಂದನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನೆ ನಾವು ಅವ್ರಿಗೆ ಹೇಳ್ತೀವಿ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕು ಅಂತ. ಸೊ ಯಾಕೆಂದ್ರೆ ಇವನ್ ಮೆಡಿಕೇಶನ್ ಇಂದ ಆಗಿದ್ಯಾ ಲಿವರ್ ಇಂಜುರಿ ಅಂದ್ರೆ ಟ್ರಾನ್ಸ್ಮಿಟೆಡ್ ಲಿವರ್ ಇಂಜುರಿ ಅಥವಾ ಆಲ್ಕೋಹಾಲ್ ಇಂದ ಇದೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಮತ್ತೆ ಸರ್ಟನ್ ಮೆಡಿಕೇಶನ್ಸ್ ಅಲ್ಲಿ ಇದರಲ್ಲಿ ಅಡ್ವರ್ಸ್ ರಿಯಾಕ್ಷನ್ಸ್ ಇರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಜನರಲ್ ಪೇಷಂಟ್ಸ್ಗೆ ಆಲ್ಕೋಹಾಲ್ ಅವಾಯ್ಡ್ ಮಾಡಿ. ಸೊ ರುಮಟಾ ಆರ್ಥರೈಟಿಸ್ ಆಲ್ಕೋಹಾಲ್ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು ಅಂತ ಹೇಳ್ತೀನಿ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ RA ರೋಗಿಗಳು ಗರ್ಭಧಾರಣೆಗೆ ಪ್ಲಾನ್ ಮಾಡಬಹುದಾ? Yes, definitely they can get pregnant. ಸೊ ರುಮಟಾ ಆರ್ಥರೈಟಿಸ್ ಇರೋ ಪೇಷಂಟ್ ಪ್ರೆಗ್ನೆಂಟ್, ಫಸ್ಟ್ ಆಫ್ ಆಲ್ ನಾವು ಯಂಗ್ ಪೇಷಂಟ್, ನಾನು ಫಸ್ಟ್ ಹೇಳಿದಂಗೆ ಯಂಗ್ ಮೇಲ್ಸ್ ಫೀಮೇಲ್ಸ್ ಅಲ್ಲಿ ಬರುತ್ತೆ ಅಂತ. ಸೊ ಯಂಗ್ ಫೀಮೇಲ್ಸ್ ಎಲ್ಲ ಏನು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇರ್ತಾರೆ. ಸೊ ನಮ್ಮ ಹತ್ರ ಬಂದಾಗ ಫಸ್ಟ್ ಕ್ವಶನ್ ಟ್ರೀಟ್ಮೆಂಟ್ ಆಗಿರೋ ಮುಂಚೆ ಕೇಳೋದೇ ಇದ್ದಾನೆ ವೆದರ್ ದೇ ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಆರ್ ನಾಟ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ಆಕ್ಟಿವಿಟಿ ಕಂಟ್ರೋಲ್ ಆಗಬೇಕು. ಯಾಕೆಂದ್ರೆ ರುಮಟಾ ಆರ್ಥರೈಟಿಸ್ ಪ್ರೆಗ್ನೆನ್ಸಿಲಿ ಕಡಿಮೆ ಆಗುತ್ತೆ, ಬಟ್ ಓವರ್ ದ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂದ್ರೆ ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಆದಾಗ ಜಾಸ್ತಿ ಆಗುತ್ತೆ. ಅಲ್ಲಿ ಇಮ್ಯುನಾಲಜಿಕಲ್ ಚೇಂಜಸ್ ಆಗಿ ಜಾಸ್ತಿ ಆಗುತ್ತೆ ಸಿವಿಯಾರಿಟಿ. ಸೊ ಎಷ್ಟೊಂದ್ ಕಡೆ ಏನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ಜಾಯಿಂಟ್ ಪೇನ್ ಕಾಣಿಸ್ಕೊಳುತ್ತೆ. ಇಟ್ ಇಸ್ ಬಿಕಾಸ್ ಆಫ್ ಇಮ್ಯುನಾಲಜಿಕಲ್ ಚೇಂಜಸ್. ಸೊ ನಮ್ಗೆ ಫಸ್ಟ್ ಈ ಪೇಷಂಟ್ ಬಂದಿದ್ರೆ, ಸೊ ಅವ್ರಿಗೆ ರುಮಟಾ ಆರ್ಥರೈಟಿಸ್ ಡಯಾಗ್ನೋಸ್ ಆಗಿದೆ, ಅವರು ಪ್ರೆಗ್ನೆಂಟ್ ಆಗ್ಬೇಕು ಅಂದ್ರೆ ನಾವೇನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಲೆಟ್ ದೆಮ್ ಹ್ಯಾವ್ ಎ ಡಿಸೀಸ್ ಅಂಡರ್ ಕಂಟ್ರೋಲ್. ಸೊ ಕಾಯಿಲೆ ಫುಲ್ ಕಂಟ್ರೋಲ್ ಆದ್ಮೇಲೆ ಅವ್ರಿಗೆ ನಾವು ಪ್ರೆಗ್ನೆಂಟ್ ಆಗಕ್ಕೆ ಎಂಕರೇಜ್ ಮಾಡ್ತೀವಿ. ಯಾಕೆಂದ್ರೆ ಜಾಸ್ತಿ ಇದ್ದಾಗ ನಾವು ಪ್ರೆಗ್ನೆಂಟ್ ಇಲ್ಲಿ ಸರ್ಟನ್ ಡ್ರಗ್ಸ್ ನಾವು ಕೊಡೋದಕ್ಕಾಗಲ್ಲ. ಸೊ ದೇ ಆರ್ ಟೆರಟೋಜೆನಿಕ್, ಅಂದ್ರೆ ಬೇಬಿ ಮೇಲೆ ಕೂಡ ಅಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೆಥೋಟ್ರೆಕ್ಸೇಟ್ ನಾವು ಆ ಡ್ರಗ್ ನ ಕೊಟ್ರೆ ಬೇಬಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ದಟ್ ಡ್ರಗ್ ಶುಡ್ ಬಿ ಸ್ಟಾಪ್ಡ್ ಅಟ್ ಲೀಸ್ಟ್ 3 months ಬಿಫೋರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಡಾಕ್ಟರ್ ಧರ್ಮಾನಂದ್ ಅವರೇ, ಈಗ ಕೆಲವೊಮ್ಮೆ RA ರೋಗ ಲಕ್ಷಣಗಳು ಉಲ್ಬಣ ಆದಾಗ ಆ ಸಂದರ್ಭದಲ್ಲಿ ಧನಾತ್ಮಕವಾಗಿ ಹೇಗಿರೋದು ನಾವು? When an arthritis which is under control is suddenly flaring or increase in severity, it can be very frustrating for the patient. You should meet your rheumatologist as early as possible, who will explore the cause for the worsening. It could be due to an infection you might have had in the recent past. He will also ensure that whether you are taking the medicine properly, and he will also explore other causes like stress, etc. And there are simple solutions like giving a short course of non-steroidal anti-inflammatory drugs like painkillers. A very short course of steroid can bring down the current increase in symptoms very quickly. And there is also a choice of changing your conventional disease modifying drugs or adding a new drug. Now we have a choice of more than 15 drugs to choose from. So one of the drugs should work, and you can be reassured that your sudden increase in the symptom is temporary and it can be controlled very quickly. ಡಾಕ್ಟರ್ ಧರ್ಮಾನಂದ್ ಅವರೇ, RA ಕಾಯಿಲೆಯ ಬೆಳವಣಿಗೆಯನ್ನ ನಿಯಂತ್ರಿಸೋದಕ್ಕೆ ನಮ್ಮ ಆಹಾರ ಕ್ರಮ ಯಾವ ರೀತಿ ಇರಬೇಕಾಗತ್ತೆ? Unfortunately, there is no rheumatoid arthritis diet. But having said that, it is important to take what is called as anti-inflammatory diet. What I mean by that is we need to avoid processed food in all the forms. That would include even bakery products and biscuits, and increase the content of fiber in your food. Fiber is rich in vegetables, legumes and lentils, and also some fruits. So we have to use this in plenty, which can make our gut microbiome very, very rich and diverse, which can dampen the immune system and may make the patient better in the long run. In addition, there is some evidence to say that fasting can be very useful. Fasting followed by a vegan diet is shown to benefit rheumatoid arthritis patients. Fish oil is beneficial. Spices like turmeric can be very useful.
And also avoiding red meat is another strategy to improve your joint pains by changing the way we eat. ಡಾಕ್ಟರ್ ಧರ್ಮಾನಂದ್ ಅವರೇ, ಈಗ ಆರ್ಎ ಹೊಂದಿದ್ರೆ ಇತರ ಕಾಯಿಲೆಗಳು ನಮಗೆ ಬರೋ ಸಾಧ್ಯತೆ ಇದೆಯಾ? ಬೇರೆ ಬೇರೆ ನಾವು ಕಾಂಪ್ಲಿಕೇಶನ್ಸ್ಗೆ ತುತ್ತಾಗೋ ಚಾನ್ಸಸ್ ಇರುತ್ತಾ? Yes, if we have one autoimmune disease, we are also prone to have more than one autoimmune diseases. Patients with rheumatoid arthritis, 25 to 30% of the patients can have one more autoimmune disease. The most common of them is autoimmune thyroid disease, sometimes a disease called Sjogren's syndrome, and scleroderma. There are, and lupus. All these diseases can coexist. So up to 25 to 30% of the patients can have more than one autoimmune disease. The potential cause is all autoimmune disease have same root cause. So depending upon what kind of genes we have, we may develop a different disease. And if we have more than one susceptibility gene, we may develop more than one autoimmune disease. ಡಾಕ್ಟರ್ ಧರ್ಮಾನಂದ್ ಅವರೇ, ಆರ್ಎ ಜ್ವಾಲೆಯನ್ನ ತಡೆಗಟ್ಟೋದಕ್ಕೆ ನಾವು ಯಾವ ರೀತಿ ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ? If you develop a chronic disease like rheumatoid arthritis, it is essential to become a compliant patient. Compliance, I mean, is we need to take the medicine as prescribed by your doctor. The medicines will work only if you take the medicine. And if you have any problem with the medicine, you can discuss with the doctor, but don't stop on your own. That is the most important lifestyle changes. And it is extremely difficult for a normal person to suddenly become a patient. But we have to take this adaptation, and so that we go to the doctor appointments on a regular basis, take our medicines on a regular basis, etc. Another important lifestyle measure is to quit smoking. Smoking is known to aggravate rheumatoid arthritis, so it is extremely essential to stop smoking. And also, as I told you earlier, we need to change the way we eat, avoid processed food, and eat fiber-rich diet, and make sure that our vitamin D levels are normal, and also get adequate exercises. If you do regular exercises, autoimmune disease also are kept under check. And sleeping is very important. A proper sleep, or living a lifestyle according to the circadian rhythm. So we need to eat early by 7 o'clock, sleep by 10:30, 11, get up by 6:37. That is the way to live in a circadian rhythm. And in addition to all these things, daily practice some amount of relaxation technique. All these things can keep the immune system quiet and may prevent a flare of rheumatoid arthritis. ರುಮಟಾಯ್ಡ್ ಸಂಧಿವಾತದ ಬಗ್ಗೆ ಜಾಗೃತಿ ಮೂಡಿಸೋದು, ವೈದ್ಯಕೀಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ರೋಗ ಪೀಡಿತರೊಂದಿಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನ ತೋರಿಸಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಳೋಣ. ಶಿಕ್ಷಣ ನೀಡೋದನ್ನ ಮುಂದುವರಿಸೋಣ, ಜಾಗೃತಿಯನ್ನ ಹರಡೋಣ ಮತ್ತು ಪ್ರತಿಯೊಬ್ಬರೂ ಅವರು ಎದುರಿಸ್ತಾ ಇರುವ ಸವಾಲುಗಳನ್ನ ಲೆಕ್ಕಿಸದೆ ಆರೋಗ್ಯಕರ ಮತ್ತು ತೃಪ್ತಿಕರವಾದ ಜೀವನವನ್ನ ನಡೆಸುವ ಜಾಗೃತಿಗಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಸೇರಿದಕ್ಕಾಗಿ ಡಾಕ್ಟರ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.